ಸರ್ವರಿಗೂ ಗುಣಮಟ್ಟದ ಆರೋಗ್ಯ ಸೇವೆ ಕೈಗೆಟುಕುವಂತೆ ಮಾಡುವುದು ಮಣಿಪಾಲ್ ಆರೋಗ್ಯ ಕಾರ್ಡ್ ವಿತರಣೆಯ ಉದ್ದೇಶವೆಂದು ಮಣಿಪಾಲದ ಕಸ್ತೂರ್ಬಾ ಆಸ್ಪತ್ರೆಯ ವ್ಯವಸ್ಥಾಪಕ ಮೋಹನ್ ಶೆಟ್ಟಿ ತಿಳಿಸಿದರು. ಶಿವಮೊಗ್ಗ ಜಿಲ್ಲೆಯ ಸಾಗರ ಪಟ್ಟಣದ ಪತ್ರಿಕಾ ಭವನದಲ್ಲಿ ಸುದ್ದಿಗೋಷ್ಠಿಯಲ್ಲಿ ವಿವರ ನೀಡಿದ ಅವರು, ಮಣಿಪಾಲ್ ಆರೋಗ್ಯ ಕಾರ್ಡ್ 2024ರ ನೋಂದಣಿ ಆರಂಭಗೊಂಡಿದ್ದು, ಈ ಕಾರ್ಡ್ ಇಡೀ ಕುಟುಂಬಕ್ಕಾಗಿ ಉತ್ತಮ ಮೌಲ್ಯ, ವಿಶ್ವಾಸಾರ್ಹ ಸೇವೆಯಲ್ಲಿ ಎಲ್ಲ ಸದಸ್ಯರಿಗೆ ಆರೋಗ್ಯ ಪ್ರಯೋಜನಗಳನ್ನು ಒದಗಿಸುವ ಗುರಿ ಹೊಂದಿದೆ ಎಂದರು. ಮಾಹೆಯ ಕುಲಾಧಿಪತಿ ಡಾಕ್ಟರ್ ರಾಮದಾಸ್ ಪೈ ಅವರ ನೇತೃತ್ವದಲ್ಲಿ 2000ರಲ್ಲಿ ಪ್ರಾರಂಭವಾದ ಮಣಿಪಾಲ್ ಆರೋಗ್ಯ ಕಾರ್ಡ್ ಪ್ರಯೋಜನವು ರಾಜ್ಯದ 15 ಜಿಲ್ಲೆಗಳಿಗೆ ವಿಸ್ತಾರಗೊಂಡಿದೆ. ಕೇರಳ ಮತ್ತು ಗೋವಾ, ಮುಂಬೈ, ಪುಣೆಯಲ್ಲಿ ಜನರು ಈ ಕಾರ್ಡ್ ಮಾಡಿಸುತ್ತಿದ್ದಾರೆ. ಕಳೆದ 23 ವರ್ಷಗಳಲ್ಲಿ ಲಕ್ಷಾಂತರ ಜನರಿಗೆ ರಿಯಾಯಿತಿ ದರದಲ್ಲಿ ಉತ್ತಮ ಆರೋಗ್ಯ ಸೇವೆಯನ್ನು ಒದಗಿಸಲಾಗಿದೆ. ಕಳೆದ ವರ್ಷ 4 ಲಕ್ಷ ಸದಸ್ಯರು ನೋಂದಣಿ ಮಾಡಿಸಿದ್ದು, ಈ ವರ್ಷ 5 ಲಕ್ಷ ಗುರಿ ಹೊಂದಲಾಗಿದೆ. ಈ ಬೆಳವಣಿಗೆ ಕಾರ್ಡ್ ಜನಪ್ರಿಯತೆಗೆ ಸಾಕ್ಷಿಯಾಗಿದೆ ಎಂದು ಅವರು ಈ ವೇಳೆ ತಿಳಿಸಿದರು. ಫ್ಯಾಮಿಲಿ ಕಾರ್ಡ್ ಇರಬೇಕು, ಮದುವೆ ಆಗದ ಮಕ್ಕಳು 25 ವರ್ಷದ ಮದುವೆ ಆಗದ ಎಷ್ಟು ಮಕ್ಕಳು ಕೂಡ ಫ್ಯಾಮಿಲಿ ಕಾರ್ಡ್ ಮೇಲೆ ಕವರ್ ಆಗುತ್ತೆ. 1 ವರ್ಷಕ್ಕೆ 700 ರೂಪಾಯಿ ಆಗುತ್ತೆ, 2 ವರ್ಷಕ್ಕೆ 350 ರೂಪಾಯಿ ಆಗುತ್ತೆ. ಜೊತೆಗೆ ಫ್ಯಾಮಿಲಿ ಪ್ಲಸ್ ಕಾರ್ಡ್, ನಾನು ಹೇಳಿದ ಫ್ಯಾಮಿಲಿ ಜೊತೆಗೆ ಅವರ ತಂದೆ ತಾಯಿ ಜೊತೆ ಅವರ ಸ್ಪೌಸ್ನ ತಂದೆ ತಾಯಿ, ಸೊ 4 ಜನ ನೆಕ್ಸ್ಟ್ ಆ್ಯಡ್ ಮಾಡ್ಬೋದು ಫ್ಯಾಮಿಲಿ ಪ್ಲಸ್ ಕಾರ್ಡಲ್ಲಿ. ಅದು 1 ವರ್ಷಕ್ಕೆ 900 ಮತ್ತು 2 ವರ್ಷಕ್ಕೆ 1100 ರೂಪಾಯಿ ಆಗುತ್ತೆ. ಹೀಗೆ 3 ಥರ ಕಾರ್ಡ್ಗಳಿದ್ದಾವೆ. ಜೊತೆಗೆ 2 ವರ್ಷದ ಮತ್ತು 1 ವರ್ಷದ ಕಾರ್ಡ್ ಇದೆ. ಸೊ ಜನರ ಆಯ್ಕೆಗೆ ಸಂಬಂಧಪಟ್ಟಾಗ ಅವರು ಕಾರ್ಡನ್ನು ಆಯ್ಕೆ ಮಾಡಿಕೊಂಡು ಅದನ್ನು ಪ್ರಯೋಜನ ಪಡ್ಕೊಳ್ಬೋದು. ಇದೇ ಸಂದರ್ಭದಲ್ಲಿ ಅವರು ಪತ್ರಕರ್ತರ ಸಂಘದ ಅಧ್ಯಕ್ಷ ಗಣಪತಿ ಸಿರಳಿ ಮತ್ತು ಪ್ರೆಸ್ ಟ್ರಸ್ಟ್ ಅಧ್ಯಕ್ಷ ಎಚ್.ವಿ. ರಾಮಚಂದ್ರರಾವ್ ಅವರಿಗೆ ಮಣಿಪಾಲ್ ಆರೋಗ್ಯ ಕಾರ್ಡ್ ವಿತರಿಸಿದರು. ರವಿ 9 ಲೈವ್ ನ್ಯೂಸ್ ಸಾಗರ.